ನ್ಯೂಸ್ ರಿಪೋರ್ಟರ್ ಮತ್ತು ಮಾರ್ಷಲ್ ಎಂಬ ಸೈಂಟಿಸ್ಟ್ನ ಪರಿಚಯದೊಂದಿಗೆ ಮೂವಿ ಪ್ರಾರಂಭವಾಯಿತು. ಮಾರ್ಷಲ್ ಅವರನ್ನು ಸಂದರ್ಶಿಸುವಾಗ ರಿಪೋರ್ಟರ್ನಿಗೆ ಪ್ಲಾನೆಟ್ಗೆ ಒಂದೇ ಒಂದು ಆಯ್ಕೆ ಇದೆ ಅಂತ ತಿಳಿಯುತ್ತದೆ. ಅದು ಟೈಮ್ ಟ್ರಾವೆಲ್. ಮತ್ತು ಅದನ್ನು ಕೇಳಿದ ನಂತರ ರಿಪೋರ್ಟರ್ ನಗಲು ಸ್ಟಾರ್ಟ್ ಮಾಡ್ತಾನೆ. ಗವರ್ಮೆಂಟ್ ನಿಂದ $500 ಮಿಲಿಯನ್ ಖರ್ಚು ಮಾಡಿದ್ದಾರೆ. ಇದೆಲ್ಲದರ ನಂತರ ಮಾರ್ಷಲ್ ಏನನ್ನು ಗಳಿಸಲಿಲ್ಲ. ಮಾರ್ಷಲ್ ಬುಕ್ ಅನ್ನು ಪ್ರದರ್ಶಿಸ್ತಾನೆ ಮತ್ತು ಡಿಕ್ಲೇರ್ ಮಾಡ್ತಾನೆ. ಎಲ್ಲಾ ರಿಸರ್ಚ್ ಗಳನ್ನು ಬುಕ್ ನಲ್ಲಿ ಸೇರಿಸಲಾಗಿದೆ ಮತ್ತು ಮಾರ್ಷಲ್ ಕೂಡ ಅದನ್ನು ಪಬ್ಲಿಸಿಟಿ ಮಾಡುತ್ತಿದ್ದ. ಅನೇಕ ಫೇಮಸ್ ಸೈಂಟಿಸ್ಟ್ ಗಳು ಅವರನ್ನು ಗೇಲಿ ಮಾಡುತ್ತಿದ್ದಾರೆ ಅಂತ ರಿಪೋರ್ಟರ್ ಮಾರ್ಷಲ್ಗೆ ಹೇಳ್ತಾನೆ. ಮಾರ್ಷಲ್ ನಂತರ ಹೊರಟು ಹೋದನು. ನ್ಯೂಸ್ ರಿಪೋರ್ಟರ್ ಮಾರ್ಷಲ್ ಅವರನ್ನು ನಿರಂತರವಾಗಿ ಕೆಟ್ಟದಾಗಿ ಮಾತನಾಡುತ್ತಿದ್ರು. ಮಾರ್ಷಲ್ ಅಲ್ಲಿಗೆ ಬಂದ ನಂತರ ಮತ್ತೆ ರಿಪೋರ್ಟರ್ನ ಮೇಲೆ ಆಕ್ರಮಣ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ರಿಪೋರ್ಟರ್ ಅವನ ಬಾಯಿಯ ಮೇಲೆ ಸ್ಪ್ರೇ ಸಿಂಪಡಿಸ್ತಾನೆ ಮತ್ತು ಇದೆಲ್ಲವೂ ಲೈವ್ ಆಗುತ್ತಿದೆ. ಮಾರ್ಷಲ್ ಅವನ ಕೆಲಸವನ್ನು ಕಳೆದುಕೊಂಡಿದ್ದಾನೆ ಮತ್ತು 3 ವರ್ಷಗಳ ನಂತರ ನಾವು ಅವನನ್ನು ಮತ್ತೆ ನೋಡ್ತೇವೆ. ಅವರು ಟೈಮ್ ಟ್ರಾವೆಲ್ ಗಾಗಿ ಒಂದು ಅಂಶದೊಂದಿಗೆ ಬರ್ತಾರೆ ಮತ್ತು ಡಿವೈಸ್ ನ ಹೆಸರು ಕ್ಯಾಕಿಯಾನ್ ಮೀಟರ್ ಡಿವೈಸ್ ಅನ್ನು ತಯಾರಿಸಬಹುದು. ಈ ವಸ್ತುವಿನ ಬಗ್ಗೆ ಎಲ್ಲರಿಗೂ ಪ್ರೆಸೆಂಟೇಷನ್ ನೀಡುತ್ತಿದ್ರು. ಆಡಿಯನ್ಸ್ ಚಿಕ್ಕ ಮಕ್ಕಳಾಗಿರುವುದನ್ನು ನಾವು ಗಮನಿಸಬಹುದು. ಆ ಇನ್ಸಿಡೆಂಟ್ ನ ನಂತರ ಅವರು ಸೈಂಟಿಸ್ಟ್ ನಿಂದ ಸೈನ್ಸ್ ಟೀಚರ್ ರಾದರು. ಇದರ ನಡುವೆ ಹಾಲಿ ಎಂಬ ಯುವತಿ ಮಾರ್ಷಲ್ ಬಳಿಗೆ ಬರುವುದನ್ನು ನಾವು ನೋಡ್ತೇವೆ. ಅವಳನ್ನು ಆರ್ಕಿಯಾಲಜಿಸ್ಟ್ ಸ್ಟೂಡೆಂಟ್ ಅಂತ ಗುರುತಿಸಿಕೊಳ್ಳುತ್ತಾಳೆ. ನಿಮ್ಮ ಬುಕ್ ಅನ್ನು ಓದಿದ ನಂತರ ನಾನು ತುಂಬಾ ಪ್ರಭಾವಿತನಾಗಿದ್ದೇನೆ. ಒಬ್ಬ ಸೈಂಟಿಸ್ಟ್ ಕ್ಯಾಕಿಯಾನ್ ಮೀಟರ್ ನಲ್ಲಿ ಅಧ್ಯಯನ ಮಾಡ್ತಾರೆ. ನೀವು ಅವಳನ್ನು ಮೆಚ್ಚಿದಾಗ ಪ್ರಪಂಚದ ಉಳಿದ ಭಾಗಗಳು ಅವಳನ್ನು ನೋಡಿ ನಗುತ್ತಿವೆ ಅಂತ ಮಾರ್ಷಲ್ ಅವಳಿಗೆ ಹೇಳ್ತಾನೆ. ಅದರ ನಂತರ ಮಾರ್ಷಲ್ ಹೊರಡಲಿದ್ದರು. ಆದ್ರೆ ಹಾಲಿ ಮಧ್ಯ ಪ್ರವೇಶಿಸಿದರು. ಅವಳು ಅವನಿಗೆ ಡೆಸರ್ಟ್ ಸಿಕ್ಕಿದ ಸ್ಟೋನ್ ಅನ್ನು ಕೊಡ್ತಾಳೆ. ಈ ಕಲಾಕೃತಿಯು 30,000 ವರ್ಷಗಳಷ್ಟು ಹಳೆಯದಾಗಿದೆ ಮತ್ತು ಅದರ ಮೇಲೆ ಇನ್ನೂ ಲೈಟರ್ ನ ಮಾರ್ಕ್ ಇದೆ. ಅವಳು ಪ್ರದೇಶದಲ್ಲಿ ಕ್ರಿಸ್ಟಲ್ ಅನ್ನು ಕಂಡುಹಿಡಿದಳು. ಅದು ಶುದ್ಧ ಪವರ್ಸ್ ನ ಪ್ರಕೋಪವನ್ನು ಸೃಷ್ಟಿಸುತ್ತದೆ. ಸ್ವಲ್ಪ ಹೊತ್ತು ಹಿಡಿದ ನಂತರ ಮಾರ್ಷಲ್ ಅವರ ಲೈಟರ್ ಸ್ಟೋನ್ ನ ಮೇಲೆ ಸರಿಪಡಿಸುತ್ತದೆ. ನಂತರ ಹಾಲಿ ಸೆಕೆಂಡ್ ಬಾರಿಗೆ ಮಾರ್ಷಲ್ ಅವರನ್ನು ಭೇಟಿಯಾಗುವಂತೆ ತೋರುತ್ತಿದೆ. ಮತ್ತೊಮ್ಮೆ ಹಾಲಿಯನ್ನು ಕೇಳಿದ ನಂತರ ಮಾರ್ಷಲ್ ಕ್ಯಾಕಿಯಾನ್ ಮೀಟರ್ ಅನ್ನು ಅಭಿವೃದ್ಧಿಪಡಿಸಲು ಬಯಸ್ತಾನೆ. ರಾತ್ರಿ ಇಡೀ ಎದ್ದ ನಂತರ ಅವರು ಟಚ್ಯಾನ್ ಮೀಟರ್ ಅನ್ನು ನಿರ್ಮಿಸಿದ್ದಾರೆ. ಇದು ಪರಿಣಾಮಕಾರಿಯೇ. ಅವರು ಇನ್ನಷ್ಟು ತಿಳಿದುಕೊಳ್ಳಲು ಸಿಹಿತಿಂಡಿಗೆ ಹಿಂತಿರುಗುತ್ತಾರೆ. ಹಾಲಿ ಕ್ರಿಸ್ಟಲ್ ಅನ್ನು ಕಂಡುಹಿಡಿದ ಸ್ಥಳ. ಅವರಿಬ್ಬರು ಅಮೆರಿಕ ಮತ್ತು ಮೆಕ್ಸಿಕೋದ ಮಧ್ಯದಲ್ಲಿರುವ ಒಂದು ಲೊಕೇಶನ್ಗೆ ಆಗಮಿಸುತ್ತಾರೆ. ಸ್ಟೋರ್ ಬಿಟ್ಟರೆ ಬೇರೇನೂ ಇರಲಿಲ್ಲ. ವಿಲ್ ಎಂಬ ವ್ಯಕ್ತಿ ಅಲ್ಲಿದ್ದ. ಹತ್ತಿರದಲ್ಲಿ ಒಂದು ಸೀಕ್ರೆಟ್ ಗುಹೆ ಇದೆ ಮತ್ತು ನಾವು ಅಲ್ಲಿಂದ ಮುಂದುವರಿಯಬೇಕು ಅಂತ ಮಾರ್ಷಲ್ ವಿಲ್ಗೆ ತಿಳಿಸ್ತಾನೆ. ಅಷ್ಟರಲ್ಲಿ ವಿಲ್ನ ಫ್ರೆಂಡ್ ಬರ್ತಾನೆ ಮತ್ತು ಸ್ಟೋರ್ ಅನ್ನು ನೋಡಿಕೊಳ್ಳುವಂತೆ ವಿಲ್ ವಿನಂತಿಸ್ತಾನೆ ಮತ್ತು ಹಿಡನ್ ಗುಹೆಯ ಸುತ್ತಲೂ ತೋರಿಸಲು ನಾನು ಈ ಪ್ಯಾಸೆಂಜರ್ ದೊಂದಿಗೆ ಹೋಗುತ್ತೇನೆ. ಅವರು ಗುಹೆಯನ್ನು ಪ್ರವೇಶಿಸುತ್ತಾರೆ ಮತ್ತು ಹಾಲಿ ಕ್ಯಾಕಿಯಾನ್ ಎನರ್ಜಿ ಮೀಟರ್ ಅನ್ನು ಹೊಂದಿದೆ. ಮಾರ್ಷಲ್ ಕ್ಯಾಕಿಯಾನ್ ಮೀಟರ್ ಡಿವೈಸ್ ಅನ್ನು ಹೊಂದಿದ್ದಾರೆ. ಗುಹೆಯಲ್ಲಿ ಸಾಕಷ್ಟು ನೀರು ಇರುವುದರಿಂದ ಅವರು ಬೋಟ್ ಅನ್ನು ಬಳಸಬೇಕು. ವಿಲ್ ಅವರನ್ನು ಓಡಿಸುವಾಗ ಅದನ್ನು ಉತ್ಪ್ರೇಕ್ಷಿಸುವ ಮೂಲಕ ಗುಹೆಯ ಬಗ್ಗೆ ಹೇಳ್ತಾನೆ. ಇದು ಅತ್ಯಂತ ಡೇಂಜರಸ್ ಆಗಿದ್ದು ಇಲ್ಲಿ ಹಲಿಯಂತಹ ಏಲಿಯನ್ ಕ್ರೀಚರ್ಗಳು ಇವೆ ಅಂತ ಹೇಳಲಾಗಿದೆ. ಅವರು ಗುಹೆಯನ್ನು ಪ್ರವೇಶಿಸಿದಾಗ ಅವರು ಏಲಿಯನ್ ರನ್ನು ನೋಡ್ತಾರೆ. ಇದು ಹಲ್ಲಿಯಂತೆ ಕಂಡು ಬಂದಿತು, ಆದ್ರೆ ಇದು ನಿಜವಾಗಲೂ ವಿಲ್ನ ಬಲೆಯಾಗಿತ್ತು. ಮಾರ್ಷಲ್ ರಿಸ್ಟ್ ನ ಮೇಲಿರುವ ಕ್ಯಾಕಿಯಾನ್ ಮೀಟರ್ ನಿದ್ದೆ ಮಾಡಲು ಪ್ರಾರಂಭಿಸುತ್ತದೆ. ನಂತರ ಅವನು ಅವನ ಮೀಟರ್ ಅನ್ನು ತಿರುಗಿಸ್ತಾನೆ. ಅಲ್ಲಿ ಭೀಕರವಾದ ಭೂಕಂಪವನ್ನು ಉಂಟು ಮಾಡಿದನು. ಭೂಕಂಪದ ಇದರಿಂದಾಗಿ ಅವರ ಬೋಟ್ ಆಳವಾದ ಗುಂಡಿನಲ್ಲಿ ಮುಳುಗುತ್ತದೆ. ಮಾರ್ಷಲ್ ಅವನ ಕಣ್ಣುಗಳನ್ನು ಓಪನ್ ಮಾಡ್ತಾನೆ ಮತ್ತು ಮರುಭೂಮಿಯ ಮಧ್ಯದಲ್ಲಿ ಅವನನ್ನು ನೋಡ್ತಾನೆ. ಹಾಲಿ ಬಾಗಿಲನ್ನು ತೆರೆದಾಗ ಅವಳು ಬೃಹತ್ ಶಿಪ್ ಅನ್ನು ನೋಡ್ತಾಳೆ. ಆ ಸ್ಥಳದಲ್ಲಿ ಹಗಲಿನಲ್ಲಿ ಆಕಾಶದಲ್ಲಿ 3 ಚಂದ್ರರಿದ್ದರು. ಅವರು ಹೊಸ ಜಗತ್ತಿನಲ್ಲಿ ಬಂದಿದ್ದಾರೆ. ಅಲ್ಲಿ ಕ್ಯಾಕಿಯಾನ್ ಮೀಟರ್ ನ ಪವರ್ಸ್ ನಿಂದಾಗಿ ವಸ್ತುಗಳು ಉರುಳಲು ಪ್ರಾರಂಭಿಸುತ್ತವೆ. ಮಾರ್ಷಲ್ ನ ಕ್ಯಾಕಿಯಾನ್ ಮೀಟರ್ ಅಲ್ಲಿ ಕಾರ್ಯ ಮಾಡ್ತಾರೆ ಅಂತ ಸಾಬೀತಾಯಿತು. ಮಾರ್ಷಲ್ ಈ ಎಲ್ಲವನ್ನು ಗಮನಿಸಿದಾಗ ಉತ್ಸುಕನಾಗುತ್ತಾನೆ ಮತ್ತು ಅವರು ಅವನ ಸಂತೋಷವನ್ನು ಗಮನಿಸುತ್ತಾರೆ. ಅಲ್ಲಿ 3 ಕೋತಿ ಮನುಷ್ಯರಿದ್ದಾರೆ. ಅವರು ಮನುಷ್ಯ ಮತ್ತು ಕೋತಿ ಎರಡರ ರೂಪವನ್ನು ಹೊಂದಿದ್ದಾರೆ. ಇಬ್ಬರು ಕೋತಿ ಜನರು ತಮ್ಮ ಥರ್ಡ್ ಕೋತಿ ಅಸೋಸಿಯೇಟ್ ನನ್ನು ಅಸಾಸಿನೇಷನ್ ಮಾಡಲು ಪ್ರಯತ್ನಿಸುತ್ತಿದ್ರು. ಮಾರ್ಷಲ್, ಹಾಲಿ ಮತ್ತು ವಿಲ್ ಅದನ್ನು ನೋಡುತ್ತಿದ್ದಂತೆ ಕೂಗಲು ಸ್ಟಾರ್ಟ್ ಮಾಡಿದ್ರು. ಕೋತಿ ಜನರು ಅವನನ್ನು ಬಿಟ್ಟು ಹೋಗ್ತಾರೆ, ಆದ್ರೆ ಅವರು ಅವರನ್ನು ಸಮೀಪಿಸಲು ಸ್ಟಾರ್ಟ್ ಮಾಡ್ತಾರೆ. ಲೈಟರ್ ಅನ್ನು ಸುಡುವ ಮೂಲಕ ಕಾನ್ಫಿಡೆನ್ಸ್ ನಿಂದ ಅವರನ್ನು ಹೆದರಿಸಲು ಪ್ರಯತ್ನಿಸುತ್ತದೆ. ಮತ್ತೊಂದೆಡೆ ವಿಲ್ ಅವರ ಕೈ ಸುಟ್ಟು ಹೋಗುತ್ತದೆ. ಅವನ ಲೈಟರ್ ಅನ್ನು ಕದ್ದ ನಂತರ 2 ಕೋತಿಗಳು ಓಡಿ ಹೋದವು. ಅವರನ್ನು ನೋಡಿದ ನಂತರ ಥರ್ಡ್ ಕೋತಿ ಮರೆಯಾಗಿ ಹೋಗುತ್ತದೆ. ಅವರಲ್ಲಿ 3 ಅವರನ್ನು ಸಮೀಪಿಸುತ್ತಾರೆ ಮತ್ತು ಹಾಲಿ ಅವನ ಎದೆಯ ಮೇಲೆ ಕೈಯಿಟ್ಟು ಅವನನ್ನು ಹಾಲಿ ಅಂತ ಪರಿಚಯಿಸಿಕೊಳ್ಳುತ್ತಾಳೆ. ಅವನು ಹಾಲಿಯನ್ನು ಇಷ್ಟಪಡ್ತಾನೆ ಮತ್ತು ಅವನನ್ನು ಚಾಕ ಅಂತ ಪರಿಚಯಿಸಿಕೊಳ್ತಾನೆ. ಮಾರ್ಷಲ್ ಅವನ ಕಾಲುಗಳ ಮೇಲೆ ಇಂಜೋರ್ಡ್ ಗಳನ್ನು ನೋಡ್ತಾನೆ. ಮಾರ್ಷಲ್ ಅವನ ಇಂಜೋರ್ಡ್ ಗಳನ್ನು ಫಿಕ್ಸ್ ಮಾಡಲು ಪ್ರಯತ್ನಿಸಿದಾಗ ಮರಳನ್ನು ಎಸೆದ ನಂತರ ಅವನು ಅವನ ಕಣ್ಣುಗಳನ್ನು ಒರೆಸ್ತಾನೆ. ಅವರಲ್ಲಿ 3 ಅವರನ್ನು ಹಿಂಬಾಲಿಸುತ್ತಾರೆ. ಆದ್ರೆ ಈ ನಡುವೆ ಡೆಸರ್ಟ್ ಬೃಹತ್ ಕಂದಕ ತೋಡಲಾಗಿದೆ. ಅವರಲ್ಲಿ 3 ಅಸ್ಥಿಪಂಜರಗಳಿಂದ ತುಂಬಿದ ಗುಹೆಯಲ್ಲಿ ಬಿದ್ದಿದ್ದರು. ಮಾರ್ಷಲ್ ಮತ್ತು ವಿಲ್ ಚಾಕಾನನ್ನು ಹೆದರಿಸುತ್ತಾರೆ. ಆದ್ರಿಂದ ಅವನು ಹಾಲಿ ಪಕ್ಕದಲ್ಲಿ ಅಡಗಿಕೊಳ್ತಾನೆ. ಅವನು ನಮ್ಮ ಕಮಾಂಡರ್ ಅಂತ ಹಾಲಿ ಅವನಿಗೆ ತಿಳಿಸ್ತಾನೆ. ಅವನು ನಂತರ ಮಾರ್ಷಲ್ ಅನ್ನು ಸಂಪರ್ಕಿಸ್ತಾನೆ. ಈ ಟೈಮ್ನಲ್ಲಿ ಮರದ ಬೇರುಗಳು ಅವುಗಳ ಕಾಲುಗಳನ್ನು ತಲುಪುತ್ತವೆ ಮತ್ತು ಅವುಗಳನ್ನು ಗಾಳಿಯಲ್ಲಿ ಸ್ಥಗಿತಗೊಳಿಸುತ್ತವೆ. ಮನುಷ್ಯರನ್ನು ಈ ರೀತಿ ಸೀಮಿತಗೊಳಿಸುವುದರಿಂದ ಮರಗಳು ಅವುಗಳನ್ನು ತಿನ್ನುತ್ತಿವೆ ಅಂತ ಅವರು ತಿಳಿದುಕೊಳ್ತಾರೆ. ಅವರು ಜೀವಂತವಾಗಿರಲು ಪರಸ್ಪರ ಕೈಗಳನ್ನು ಹಿಡಿದುಕೊಂಡು ತೂಗಾಡಲು ಸ್ಟಾರ್ಟ್ ಮಾಡ್ತಾರೆ. ಈ ಮಧ್ಯೆ ಬೃಹತ್ ಡೈನೋಸಾರ್ ಗುಹೆಯನ್ನು ಪ್ರವೇಶಿಸುತ್ತದೆ. ಅವುಗಳನ್ನು ಕಚ್ಚುವ ಬದಲು ಡೈನೋಸಾರ್ ಮರದ ಬೇರುಗಳನ್ನು ಕತ್ತರಿಸುತ್ತದೆ. ಬೇರು ಮುರಿದಾಗ ಎಲ್ಲಾ ಮಾರ್ಷಲ್ಗಳು ನೆಲಕ್ಕೆ ಬಿದ್ದು ಓಡಿ ಹೋಗ್ತಾರೆ. ಅವಳು ಭೂಮಿಗೆ ಮರಳಿದ ನಂತರ ಎಲ್ಲಾನು ರಿವೀಲ್
ರಿವೀಲ್ ಮಾಡ್ತಾಳೆ ಅಂತ ಹಾಲಿ ಅರ್ಥ ಮಾಡಿಕೊಳ್ಳುತ್ತಾಳೆ. ಅದಕ್ಕಾಗಿಯೇ ಅವಳು ಚಿತ್ರೀಕರಣವನ್ನು ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಡೈನೋಸಾರ್ ಅವರನ್ನು ಬೆನ್ನಟ್ಟುತ್ತಿದೆ. ಅಲ್ಲಿಂದ ಅವರು ಪಲಾಯನ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಗೆ ಹೋದ ಮೇಲೆ ಚಾಕಾ ಬ್ರಿಡ್ಜ್ ನ ಇನ್ನೊಂದು ಬದಿಯನ್ನು ಬದಿಗಿಟ್ಟಳು. ಅಷ್ಟರಲ್ಲಿ ಮೂವರು ಕೂಗುತ್ತಾ ಬ್ರಿಡ್ಜ್ ದಾಟಿ ಅಲ್ಲಿಗೆ ಹೋಗ್ತಾರೆ. ಡೈನೋಸಾರ್ಗಳು ಬ್ರಿಡ್ಜ್ ಅನ್ನು ದಾಟಲು ಇನ್ನೊಂದು ಸೈಡ್ಗೆ ಹೋಗಲು ಸಾಧ್ಯವಾಗಲಿಲ್ಲ. ಅಲ್ಲಿಂದ ಡೈನೋಸಾರ್ ಶರಣಾಗುತ್ತಾನೆ. ಇದರ ನಡುವೆ ಡೈನೋಸಾರ್ನ ಮೆದುಳು ಕೈಚೀಲ ಅನ್ನು ಹೋಲುತ್ತದೆ ಅಂತ ಮಾರ್ಷಲ್ ಹೇಳ್ತಾರೆ. ಇದರ ನಡುವೆ ಡೈನೋಸಾರ್ ಮಾರ್ಷಲ್ ಸಮೀಪಿಸುತ್ತಿರುವುದನ್ನು ಕೇಳುತ್ತದೆ ಮತ್ತು ಅವನ ಬಳಿಗೆ ಹಾರುತ್ತದೆ. ಅದನ್ನು ನೋಡಿದ ಅವರೆಲ್ಲರೂ ಭಯಭೀತರಾಗಿ ಅಲ್ಲಿಂದ ಹೊರಡಲು ಸ್ಟಾರ್ಟ್ ಮಾಡಿದ್ರು. ಅವರು ಗುಹೆಗೆ ಹೋಗಲು ಬ್ರಿಡ್ಜ್ ಅನ್ನು ದಾಟುತ್ತಾರೆ. ಡೈನೋಸಾರ್ ಗುಹೆಯನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಮಾರ್ಷಲ್ ನತ್ತ ಕಣ್ಣು ಹಾಯಿಸಿ ನಿರ್ಗಮಿಸುತ್ತದೆ. ಅವರು ಹೊರಟು ಹೋದರೆ ಡೈನೋಸಾರ್ ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನು ಕೊನೆಗೊಳಿಸುತ್ತದೆ ಅಂತ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಅಷ್ಟರಲ್ಲಿ ಅವರು ರೇಡಿಯೋವನ್ನು ಕೇಳ್ತಾರೆ ಮತ್ತು ಒಳಗೆ ಏನೋ ಗಮನಿಸುತ್ತಾರೆ. ಚಾಕಾ ರೇಡಿಯೋವನ್ನು ಆನ್ ಮಾಡಿದಾಗ ಅವರು ಹಿಂದಿನವನ ಅಸ್ಥಿಪಂಜರಗಳನ್ನು ಕಂಡುಹಿಡಿದ್ರು. ಅವರ ಭಯದ ಹೊರತಾಗಿಯೂ ಅವರು ರಾತ್ರಿಯನ್ನು ಅಲ್ಲಿಯೇ ಕಳೆಯಲು ಡಿಸೈಡ್ ಮಾಡ್ತಾರೆ. ಉಳಿದವರು ಒಳಗೆ ಮಲಗಿದರೆ ತಾನು ಹೊರಗೆ ಮಲಗುತ್ತೇನೆ ಅಂತ ಮಾರ್ಷಲ್ ಚಾಕಾಗೆ ತಿಳಿಸ್ತಾನೆ. ವಿಲ್ ಚಾಕಾ ಬಗ್ಗೆ ಒಲವನ್ನು ಬೆಳೆಸ್ತಾನೆ ಮತ್ತು ಚಾಕಾ ನಮ್ಮೊಂದಿಗೆ ಮಲಗುತ್ತೇನೆ ಅಂತ ಡಿಕ್ಲೇರ್ ಮಾಡ್ತಾನೆ. ಹಾಲಿ ಅವನ ಮಾತು ಲ್ಯಾಂಗ್ವೇಜ್ ನಲ್ಲಿ ಚಾಕಾ ಜೊತೆ ಸಂಭಾಷಣೆ ನಡೆಸ್ತಾನೆ. ಚಾಕಾ ಇಲ್ಲಿ ಅವರ ಕಿಂಗ್ಡಮ್ ನ ಅಧಿಪತಿ ಅಂತ ನಾವು ಕಲಿಯುತ್ತೇವೆ. ಅದಕ್ಕಾಗಿಯೇ ಅವನ ಇಬ್ಬರು ಅಸೋಸಿಯೇಟ್ಸ್ ಅವನ ಕಿಂಗ್ಡಮ್ ನ ಮೇಲೆ ಹಿಡಿತ ಸಾಧಿಸಲು ಅವನನ್ನು ಅಸಾಸಿನೇಷನ್ ಮಾಡಲು ಪ್ರಯತ್ನಿಸುತ್ತಾರೆ. ವಿಲ್ ಗುಹೆಯ ಪ್ರವೇಶ ದ್ವಾರಕ್ಕೆ ಅದನ್ನು ಮುಚ್ಚುವ ಸಲುವಾಗಿ ದೊಡ್ಡ ಬಾಕ್ಸ್ ಅನ್ನು ತರುತ್ತಾನೆ. ಮಾರ್ಷಲ್ ಪ್ರಕಾರ ಡೈನೋಸಾರ್ ಬಗ್ಗೆ ಭಯಪಡುವ ಡಿಮ್ಯಾಂಡ್ ಇಲ್ಲ, ಯಾಕಂದ್ರೆ ಅವನಿಗೆ ಅಡಿಕೆಯ ಮೆದುಳು ಇದೆ. ಮಾರ್ಷಲ್ ಈ ಬಗ್ಗೆ ಮಾತನಾಡುವಾಗ ಅಲ್ಲಿಂದ ದೊಡ್ಡ ಶಬ್ದ ಹೊರಹೊಮ್ಮುತ್ತದೆ. ಅವರೆಲ್ಲರೂ ಹೊರಾಂಗಣದಲ್ಲಿ ನೋಡಿದಾಗ ಅವರು ದೊಡ್ಡ ವಾಲ್ನಟ್ ಅನ್ನು ಗಮನಿಸುತ್ತಾರೆ. ದೂರದಿಂದಲೇ ಡೈನೋಸಾರ್ ಅವರನ್ನು ಗಮನಿಸುತ್ತಿತ್ತು. ಮಾರ್ಷಲ್ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತಾನೆ ಮತ್ತು ಕ್ಯಾಮೆರಾದ ಬ್ಯಾಟರಿ ಖಾಲಿಯಾಗಲಿದೆ. ಊಟವು ಮುಗಿದಿತ್ತು ಮತ್ತು ಊಟ ಮುಗಿದರೆ ಚಾಕಾ ತಿನ್ನುತ್ತೇವೆ ಅಂತ ಮಾರ್ಷಲ್ ಅವನ ಟೇಪ್ ನಲ್ಲಿ ಸೇರಿಸ್ತಾನೆ. ನಂತರ ಎಲ್ಲರೂ ಒಳಗೆ ಬರ್ತಾರೆ ಮತ್ತು ಚಾಕಾ ಅವರಿಗೆ ತಿನ್ನಲು ಹಣ್ಣುಗಳನ್ನು ತರ್ತಾರೆ. ಮಾರ್ಷಲ್ ಅವನ ಹೇಳಿಕೆಯಿಂದ ನಾಚಿಕೆ ಪಡ್ತಾನೆ, ಆದ್ರಿಂದ ಅವನು ಹಣ್ಣನ್ನು ತಿನ್ನಲು ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲಿ ಹಣ್ಣಿನಿಂದ ಹೊರಬಂದ ವಿಷಕಾರಿ ಇರುವೆಗಳು ಅವನನ್ನು ಕಚ್ಚಲು ಸ್ಟಾರ್ಟ್ ಮಾಡಿದವು. ಈ ಟೈಮ್ನಲ್ಲಿ ಕಾಡಿನೊಳಗೆ ಒಂದು ಸ್ಟ್ರೇಂಜ್ ಆದ ಲೈಟ್ ಬರುವುದನ್ನು ಅವರು ಗಮನಿಸುತ್ತಾರೆ. ಇದರ ನಡುವೆ ಏಲಿಯನ್ ಅವನನ್ನು ಕಾಲ್ ಮಾಡ್ತಾನೆ ಎಂಬ ಅಭಿಪ್ರಾಯದಲ್ಲಿ ಮಾರ್ಷಲ್ ಇದ್ದಾನೆ. ಮಾರ್ಷಲ್ ತ್ವರಿತವಾಗಿ ಎದ್ದು ನಿಂತು ಏಲಿಯನ್ರಿಗೆ ಹೆಲ್ಪ್ ಮಾಡಲು ಧಾವಿಸ್ತಾನೆ. ಇಲ್ಲಿಗೆ ಬಂದ ನಂತರ ತಾನು ನೋ ಡೌಟ್ ಹುಚ್ಚನಾಗಿದ್ದೇನೆ ಅಂತ ವಿಲ್ ಹಾಲಿಗೆ ಒಪ್ಪಿಕೊಳ್ತಾನೆ. ಹಾಗಾಗಿ ಅವನ ಮನಸ್ಸನ್ನು ಫಿಕ್ಸ್ ಮಾಡಲು ಹೋಗುತ್ತೇನೆ. ಎಲ್ಲರೂ ಅವನನ್ನು ತಡೆಯಲು ಪ್ರಯತ್ನಿಸಿದರು, ಆದರೆ ನಡೆದುಕೊಂಡು ಹೋಗುವಾಗ ಕಾಡಿನ ಮಧ್ಯೆ ಬಂದು ನಿಲ್ಲುತ್ತಾನೆ. ಅಲ್ಲಿ ಬ್ರಾಮ್ಯಾಟ್ ಆಕಾರದ ಹರಳು ಇತ್ತು. ಮಾರ್ಷಲ್ ಮತ್ತು ವಿಲ್ ಅದರ ಮೇಲೆ ಕೈ ಹಾಕಲಿದ್ದಾರೆ. ಇದರ ನಡುವೆ ಚಾಕಾ ಪ್ರದೇಶದಲ್ಲಿ ಫ್ರಾಕ್ ಯಂತಹ ಸ್ಟ್ಯಾಚುಗಳನ್ನು ಉಲ್ಲೇಖಿಸುತ್ತಾನೆ. ಚಾಕಾ ಅವರೊಂದಿಗೆ ಅವನದೇ ಲ್ಯಾಂಗ್ವೇಜ್ ನಲ್ಲಿ ಕಮ್ಯುನಿಕೇಶನ್ ನಡೆಸಲು ಪ್ರಯತ್ನಿಸುತ್ತಾನೆ. ಅಷ್ಟರಲ್ಲಿ ಏಲಿಯನ್ ನವರು ಬಂದು ಅವರನ್ನು ಸುತ್ತುವರೆದಿದ್ದಾರೆ. ಏಲಿಯನ್ ನ ಕಣ್ಣುಗಳು ಫ್ರಾಗ್ ಎಂತಿದ್ದವು ಮತ್ತು ಅವರ ದೇಹವು ಹಲ್ಲಿಯಂತಿತ್ತು. ಅವರು ಅವುಗಳನ್ನು ಶಾಶ್ವತವಾಗಿ ಸಾಯಿಸುವ ಹಾದಿಯಲ್ಲಿದ್ದರು. ಆದ್ರೆ ಹಾಲಿ ಅವನ ಬೆಲ್ಟ್ ಅನ್ನು ತಿರುಗಿಸ್ತಾಳೆ. ಮಾರ್ಷಲ್ ನ ಬೆಲ್ಟ್ ಬಕಲ್ ತಿರುಗುತ್ತದೆ. ಇದರಿಂದಾಗಿ ಸೂರ್ಯನ ಬೆಳಕನ್ನು ಸ್ಟ್ಯಾಚುಗಳ ಮೇಲೆ ಹೊಳೆಯುವಂತೆ ಮಾಡುತ್ತದೆ. ಇದರಿಂದಾಗಿ ಕ್ರಿಸ್ಟಲ್ ದ ಪ್ರವೇಶ ದ್ವಾರವು ತೆರೆಯುತ್ತದೆ. ಅದು ಅವರಿಗೆ ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ಏಲಿಯನ್ ನವರು ಅಲ್ಲಿಗೆ ಪ್ರಯಾಣಿಸಲು ಸಾಧ್ಯವಾಗಲಿಲ್ಲ ಮತ್ತು ಈಗ ಮತ್ತೊಂದು ಡೈಮೆನ್ಷನ್ ಅನ್ನು ತಲುಪಿದ್ದಾರೆ. ಹಲ್ಲಿಯಂತಹ ಕ್ರೀಚರ್ ಮಾರ್ಷಲ್ ಅವರನ್ನು ಸಂಪರ್ಕಿಸಿತು. ಅದು ಅವರ ಸಹಾಯವನ್ನು ಕೋರಿತು. ಅವರನ್ನು ಇತರ ಏಲಿಯನ್ ನವರು ಅಪಹರಿಸಿದ್ದಾರೆ ಮತ್ತು ಅವರು ಕ್ರಿಸ್ಟಲ್ ಅನ್ನು ಮುಟ್ಟಿದ್ದಾರೆ. ಇದರ ನಡುವೆ ಒಂದು ಹೊಲೋಗ್ರಾಮ್ ಕಾಣಿಸಿಕೊಳ್ಳುತ್ತದೆ ಮತ್ತು ಇನ್ನೊಂದು ಏಲಿಯನ್ ಕಾಣಿಸಿಕೊಳ್ಳುತ್ತದೆ. ಈ ಪ್ಲಾನೆಟ್ ಅನ್ನು ಸ್ವಾಧೀನಪಡಿಸಿಕೊಳ್ಳಲು ಬಯಸುವ ಏಲಿಯನ್ ಕ್ರೀಚರ್ ಅಂತ ಈ ಏಲಿಯನ್ ಅವರಿಗೆ ತಿಳಿಸುತ್ತದೆ. ಅವನು ಎಲ್ಲದರ ಇನ್ಚಾರ್ಜ್ ಅನ್ನು ಹೊಂದಲು ಬಯಸ್ತಾನೆ. ನಾನು ಅವನನ್ನು ತಡೆಯಲು ಪ್ರಯತ್ನಿಸಿದೆ, ಆದ್ರೆ ಅವನು ನನ್ನನ್ನು ಅಪಹರಿಸಿದನು. ಈ ಏಲಿಯನ್ ನ ಮುಂದಿನ ಟಾರ್ಗೆಟ್ ನಿಮ್ಮ ಗ್ರಹವಾಗಿದೆ. ನನ್ನನ್ನು ಮತ್ತು ಪ್ಲಾನೆಟ್ ಅನ್ನು ಉಳಿಸಲು ಈಗ ನಿಮ್ಗೆ ಅವಕಾಶವಿದೆ. ಮಾರ್ಷಲ್ ಅವರು ಉಳಿಸಲಾಗುವುದು ಅಂತ ಭರವಸೆ ನೀಡಿದರು. ಇದರ ನಡುವೆ ಅವನು ಕ್ರಿಸ್ಟಲ್ ಅನ್ನು ಮುಟ್ಟಿದಾಗ ಎಲ್ಲವೂ ಅಲುಗಾಡಲು ಪ್ರಾರಂಭಿಸುತ್ತದೆ. ಏಲಿಯನ್ ಪ್ರಕಾರ ಈ ಹರಳುಗಳನ್ನು ತಪ್ಪಾಗಿ ಇರಿಸಿದರೆ ಹಲವಾರು ಡೋರ್ಸ್ ಇಲ್ಲಿ ತೆರೆದುಕೊಳ್ಳುತ್ತವೆ. ಇದರಿಂದಾಗಿ ಹೆಚ್ಚಿನ ನಂಬರ್ ನ ಏಲಿಯನ್ ನವರು ಪ್ರವೇಶಿಸುತ್ತಾರೆ. ಏಲಿಯನ್ ನರನ್ನು ಉಳಿಸಲು ಅವರಿಗೆ ಕ್ಯಾಕಿಯಾನ್ ಮೀಟರ್ ನ ಡಿಮ್ಯಾಂಡ್ ಇದೆ. ಅವರು ಅದನ್ನು ಪಡೆಯಲು ಹೊರಬಂದಿದ್ದಾರೆ. ನಾವು ಮೊದಲು ಡೈನೋಸಾರ್ ನಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬೇಕೆಂದು ಮಾರ್ಷಲ್ ಉದ್ದೇಶಿಸಿದ್ದಾರೆ. ಮಾರ್ಷಲ್ ಅವರಿಗೆ ಕಬ್ಬಿನಲ್ಲಿ ಹಳದಿ ಲಿಕ್ವಿಡ್ ಅನ್ನು ಪ್ರದರ್ಶಿಸುತ್ತಾನೆ. ಇದು ಡೈನೋಸಾರ್ ಮೂತ್ರ ಅಂತ ಅವರು ಹೇಳ್ತಾರೆ. ನಾವು ಅದನ್ನು ಸಿಂಪಡಿಸಿ ಅಥವಾ ತಿಂದರೆ ಡೈನೋಸಾರ್ ನಮ್ಮನ್ನು ಗಮನಿಸುವುದಿಲ್ಲ. ಅವನು ಅವನ ದೇಹದಾದ್ಯಂತ ಲಿಕ್ವಿಡ್ ಅನ್ನು ಚೆಲ್ಲುತ್ತಾನೆ ಮತ್ತು ಅದು ನಮ್ಮ ಬ್ಲಡ್ ಪ್ರವಾಹದಲ್ಲಿ ಇರಬೇಕು. ಹೀಗೆ ಹೇಳುತ್ತಲೇ ಅದನ್ನು ಕುಡಿಯುತ್ತಾನೆ. ಮಾರ್ಷಲ್ ನ ಕಣ್ಣುಗಳು ಉರಿಯಲು ಪ್ರಾರಂಭಿಸುತ್ತವೆ ಮತ್ತು 5 ನಿಮಿಷಗಳ ನಂತರ ಅವನ ಮೂಗು ತಡೆಯಲು ಪ್ರಾರಂಭಿಸುತ್ತದೆ. ಇದರ ನಡುವೆ ಈ ಟ್ರಿಕ್ ಫೇಲ್ ಆಗಿದೆ ಅಂತ ಅವರು ಹೇಳ್ತಾರೆ. ಚಾಕಾ ಕಿರುಚುತ್ತ ಅವರನ್ನು ಕರೆಸಿ ನಂತರ ಅವರನ್ನು ಹೊಸ ಲೊಕೇಶನ್ಗೆ ಕರೆದೊಯ್ಯುತ್ತಾನೆ. ಅಲ್ಲಿ ಆಕಾಶದಿಂದ ವಸ್ತುಗಳು ಬಿದ್ದಿವೆ. ಅಲ್ಲಿ ಪುಟ್ಟ ಪುಟ್ಟ ಡೈನೋಸಾರ್ಗಳು ಓಡಾಡುತ್ತಿದ್ದವು. ಅಷ್ಟರಲ್ಲಿ ಒಂದು ಐಸ್ ಕ್ರೀಮ್ ಕಾರ್ ನೆಲಕ್ಕೆ ಬೀಳುತ್ತದೆ. ಡೈನೋಸಾರ್ಗಳು ಎಲ್ಲಿಂದಲೋ ಹೊರಬಂದು ಐಸ್ ಕ್ರೀಮ್ ಟ್ರಕ್ ಮೇಲೆ ಆಕ್ರಮಣ ನಡೆಸಿವೆ. ಐಸ್ ಕ್ರೀಮ್ ಮಾರಾಟಗಾರರಿಂದ ಅವರ ಮುಖಕ್ಕೆ ಐಸ್ ಕ್ರೀಮ್ ಎಸೆಯಲಾಗುತ್ತದೆ. ಇದರ ನಡುವೆ ಬೃಹತ್ ಡೈನೋಸಾರ್ ಕಾಣಿಸಿಕೊಳ್ಳುತ್ತದೆ.
ಮತ್ತು ಅವರು ಅದರ ಹೆಡ್ ಅನ್ನು ಪ್ರತ್ಯೇಕಿಸಲು ಮ್ಯಾನೇಜ್ ಮಾಡ್ತಾರೆ. ಯಾರು ಅವರನ್ನು ಬೆನ್ನಟ್ಟುತ್ತಿದ್ರು ಮತ್ತು ಫಿಮೇಲ್ ಡ್ರ್ಯಾಗನ್ ಕೂಡ ಇದೆ. ಎರಡು ಡೈನೋಸಾರ್ಗಳು ಪರಸ್ಪರ ಹೋರಾಡುತ್ತವೆ ಮತ್ತು ಅವರ ಯುದ್ಧದ ಮಧ್ಯೆ ಅವರು ಯಾವುದೇ ದಿಕ್ಕಿನತ್ತ ನೋಡುತ್ತಿರುವಂತೆ ಕಾಣುತ್ತಿಲ್ಲ ಅಂತ ಮಾರ್ಷಲ್ ಹೇಳಿಕೊಂಡಿದ್ದಾರೆ. ಮಾರ್ಷಲ್ ಅದನ್ನು ಹೇಳಿದಾಗ ಡೈನೋಸಾರ್ಗಳು ತ್ವರಿತವಾಗಿ ಅವರನ್ನು ಹಿಂಬಾಲಿಸುತ್ತದೆ. ಡೈನೋಸಾರ್ಗಳಿಂದ ಸಿಕ್ಕಿಬೀಳುವುದನ್ನು ತಪ್ಪಿಸಲು ಮಾರ್ಷಲ್ ಅಂಕುಡೊಂಕಾದ ಮಾಡೆಲ್ನಲ್ಲಿ ಓಡ್ತಾನೆ. ಅಷ್ಟರಲ್ಲಿ ಡೈನೋಸಾರ್ ಒಂದೇ ಆಕ್ರಮಣದಲ್ಲಿ ಅವನನ್ನು ಹಿಡಿದು ಪಕ್ಕಕ್ಕೆ ತಳ್ಳುತ್ತದೆ. ಮಾರ್ಷಲ್ ಅನ್ನು ಫಿಮೇಲ್ ಡ್ರ್ಯಾಗನ್ ಕೂಡ ಹಿಂಬಾಲಿಸುತ್ತದೆ. ಅವರು ಕಾರಿನಲ್ಲಿ ಅಡಗಿಕೊಳ್ತಾರೆ ಮತ್ತು ಡ್ರ್ಯಾಗನ್ ಅವರು ಕಾರಿನಲ್ಲಿ ಅಡಗಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ. ಅವಳು ಅಲ್ಲಿಗೆ ಏರುತ್ತಾಳೆ, ಆದ್ರೆ ಮಾರ್ಷಲ್ ಓಡಿ ಹೋಗಲು ಮ್ಯಾನೇಜ್ ಮಾಡ್ತಾರೆ. ಅವನು ಹತ್ತಿರದಲ್ಲಿ ಸಾರ್ವಜನಿಕ ಸಿಲಿಂಡರ್ ಅನ್ನು ಗಮನಿಸಿ ಅದನ್ನು ಹಿಡಿತಾನೆ. ಈ ಆಂಟಿಕ್ ಕಾಲದ ಸ್ಟೋನ್ ಎಸೆಯುವ ಮಷೀನ್ ಅನ್ನು ಸಿದ್ಧವಾಗಿಟ್ಟುಕೊಳ್ಳುವಂತೆ ಅವನ ಅಸೋಸಿಯೇಟ್ಗೆ ಸೂಚಿಸ್ತಾನೆ. ಈ ಮಷೀನ್ ಅನ್ನು ಚೆನ್ನಾಗಿ ಅಟ್ಯಾಚ್ ಮಾಡಲಾಗಿದೆ ಮತ್ತು ಮಾರ್ಷಲ್ ಸಿಲಿಂಡರ್ ಅನ್ನು ಸ್ಥಳದಲ್ಲಿ ಇಡ್ತಾನೆ. ಅವರು ಕೇವಲ ಸಿಲಿಂಡರ್ ಅನ್ನು ಎಸೆಯುತ್ತಾರೆ ಮತ್ತು ಅದು ಡೈನೋಸಾರ್ನ ಬಾಯಿಗೆ ಇಳಿಯುತ್ತದೆ. ಫ್ರೋಜನ್ ನಂತರ ಫಿಮೇಲ್ ಡ್ರ್ಯಾಗನ್ ಅಲ್ಲಿ ಬೀಳುತ್ತದೆ. ಇದರ ನಡುವೆ ಡೈನೋಸಾರ್ಗಳ ದೇಹಗಳು ಒಂದು ವಿಭಜಿತ ಸೆಕೆಂಡಿನಲ್ಲಿ ಛಿದ್ರವಾಗುತ್ತವೆ. ಈ ಮಧ್ಯೆ ಕ್ಯಾಕಿಯಾನ್ ಮೀಟರ್ ರಿಂಗ್ ಮಾಡಲು ಪ್ರಾರಂಭಿಸುತ್ತದೆ. ಡಿವೈಸ್ ಡೈನೋಸಾರ್ನ ದೇಹದ ಮಧ್ಯಭಾಗದಲ್ಲಿದೆ ಅಂತ ಅವರು ನೋಡ್ತಾರೆ. ಹಾರುವ ಡೈನೋಸಾರ್ ಕಾಣಿಸಿಕೊಳ್ಳುತ್ತದೆ ಮತ್ತು ಅವರು ಬೇರೆ ಏನನ್ನು ಮಾಡುವ ಮೊದಲು ಉಪಕರಣಗಳೊಂದಿಗೆ ಹಾರಿ ಹೋಗುತ್ತದೆ. ಮಾರ್ಷಲ್ ದಣಿದ ಕಾರಿನಲ್ಲಿ ಕುಳಿತಿದ್ದಾನೆ ಮತ್ತು ಹಾಲಿ ಅವನಿಗೆ ಕ್ಯಾಕಿಯಾನ್ ಮೀಟರ್ ಅನ್ನು ಹುಡುಕಲು ಹೇಳ್ತಾನೆ. ನಾನು ಮೊದಲು ಸೋಲಿಸಲ್ಪಟ್ಟಿದ್ರಿಂದ ನಾನು ಅದನ್ನು ಮತ್ತೆ ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಮಾರ್ಷಲ್ ಹೇಳಿಕೊಂಡಿದ್ದಾನೆ. ನಾವು ಪ್ರಯತ್ನಿಸಬೇಕು. ಪ್ರಪಂಚದ ಇತರ ಜನರು ನಿಮ್ಮನ್ನು ನೋಡಿ ನಗುತ್ತಿರುವಾಗ ನಾನು ನಿಮ್ಮ ಬುಕ್ನಲ್ಲಿ ನನ್ನ ನಂಬಿಕೆಯನ್ನು ಇಟ್ಟಿದ್ದೆ. ಇದರಿಂದಾಗಿ ನಾನು ಯೂನಿವರ್ಸಿಟಿನಿಂದ ಹೊರಹಾಕಲ್ಪಟ್ಟಿದ್ದೇನೆ. ಈಗ ನೀವು ಸೈಂಟಿಸ್ಟ್ಗಿಂತ ಹಾಸ್ಯನಟ ಅಂತ ಜಗತ್ತು ಊಹಿಸುವುದು ಸರಿಯಾಗಿದೆ ಅಂತ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ಅವರು ರಾತ್ರಿಯನ್ನು ಮರದ ಕೆಳಗೆ ಕಳೆಯುತ್ತಾರೆ ಮತ್ತು ಚಾಕಾವಿಲ್ಗೆ ಅವನ ರಾಜ್ಯದ ಬಗ್ಗೆ ಹೇಳ್ತಾರೆ. ನಮ್ಮ ಕಿಂಗ್ಡಮ್ನ ಹೆಂಗಸರು ಚಾಕಾ ಪ್ರಕಾರ ಆಹ್ಲಾದಕರ ಪರ್ಸನಾಲಿಟಿಯನ್ನು ಹೊಂದಿರುತ್ತಾರೆ. ಅವರು ನಮ್ಮ ಅವಶ್ಯಕತೆಗಳನ್ನು ಸಹ ಪೂರೈಸಿದರು. ಚಾಕಾ ಅದನ್ನು ಹೇಳುತ್ತಿರುವಾಗ ಮ್ಯೂಸಿಕ್ ವಾದ್ಯವನ್ನು ನುಡಿಸುತ್ತಿರುವಾಗ ಮಾರ್ಷಲ್ ಆಗಮಿಸ್ತಾನೆ. ಮಾರ್ಷಲ್ ಬಂದು ಹಾಲಿಗೆ ಹೇಳ್ತಾನೆ, ನೀವು ನನ್ನ ಕಣ್ಣುಗಳನ್ನು ತೆರೆದಿದ್ದೀರಿ. ನಾನು ಇನ್ನು ಮುಂದೆ ಎಲ್ಡರ್ ಮಾರ್ಷಲ್ ಅಲ್ಲ, ಬದಲಿಗೆ ನಾನು ಹೊಸ ಮಾರ್ಷಲ್ ಆಗಿ ವಿಕಸನಗೊಂಡಿದ್ದೇನೆ. ನಾವು ನಾಳೆ ಕ್ಯಾಕಿಯಾನ್ ಮೀಟರ್ ಅನ್ನು ಹುಡುಕಲು ಹೋಗುತ್ತೇವೆ. ಅದನ್ನು ಹೇಳಿದ ನಂತರ ಅವನು ಕುಳಿತುಕೊಳ್ತಾನೆ ಮತ್ತು ಸೊಳ್ಳೆ ಅವನ ಕುತ್ತಿಗೆಯನ್ನು ಕುಟುಕುತ್ತದೆ. ಅವನು ಹಾಡುತ್ತಿದ್ದನು. ಸೊಳ್ಳೆಯು ಅವನ ಬ್ಲಡ್ ಅನ್ನು ಹೀರುತ್ತಿದ್ದಾಗ ಆದ್ರೆ ಮಾರ್ಷಲ್ ದುರ್ಬಲ ಮತ್ತು ದಣಿತ ಅನ್ನಿಸುತ್ತದೆ. ಅವನು ನೆಲಕ್ಕೆ ಬೀಳ್ತಾನೆ ಮತ್ತು ಅವನು ಈ ರೀತಿ ಏಕೆ ಅನ್ನಿಸುತ್ತದೆ ಅಂತ ಯೋಚಿಸ್ತಾನೆ. ಅವನು ಯೋಚಿಸುತ್ತಿರುವಾಗ ಕೆಳಗೆ ಬೀಳ್ತಾನೆ ಮತ್ತು ಅವನ ಬೆನ್ನಿನ ಮೇಲೆ ಮಾನ್ಸ್ಟರ್ ಮಿಡತೆ ಕುಳಿತಿರುವುದನ್ನು ನಾವು ನೋಡ್ತೇವೆ ಮತ್ತು ಅವನು ಅವನ ಬ್ಲಡ್ ಅನ್ನು ಹೀರುತ್ತಿದ್ದಾಗ ಅವನು ಕುಸಿದನು. ಅವನ ಕೆಳಗೆ ಬಂದ ನಂತರ ಮಿಡತೆ ಸಾಯುತ್ತದೆ. ನಂತರ ಎಲ್ಲರೂ ಅಲ್ಲಿಯೇ ಮಲಗುತ್ತಾರೆ ಮತ್ತು ಮಾರ್ಷಲ್ನ ಬೆನ್ನು ನೋಡಿದಾಗ ಅವನ ಬೆನ್ನು ಸಾಕಷ್ಟು ಕೆಂಪಾಗಿದೆ. ಅವರು ಇಡೀ ಪ್ರೇಕ್ಷಕರಿಗೆ ಪ್ರೇರಕ ಲೆಕ್ಚರ್ ಅನ್ನು ನೀಡ್ತಾರೆ. ನಾವು ಕ್ಯಾಕಿಯಾನ್ ಮೀಟರ್ ಅನ್ನು ಹುಡುಕಲು ಹೋಗುತ್ತೇವೆ ಅಂತ ಅವರು ಹೇಳ್ತಾರೆ. ಮಾರ್ಷಲ್ ನಂತರ ಪ್ರೇರಕ ಭಾಷಣವನ್ನು ನೀಡ್ತಾನೆ. ಅವನು ಬೆಟ್ಟದ ಕೊನೆಯ ವ್ಯಕ್ತಿ ಮತ್ತು ಇತರರು ಅವನಿಗಿಂತ ಮುಂದಿದ್ದರು ಎಂಬ ಅಂಶದ ಹೊರತಾಗಿಯೂ ಅವರು ತಲೆಕೆಳಗಾಗಿ ಏರಿದಾಗ ಅದು ಜ್ವಾಲಾಮುಖಿಯ ಪರ್ವತವಾಗಿತ್ತು. ಡೈನೋಸಾರ್ನ ಗೂಡು ಹಾಗೆಯೇ ಕ್ಯಾಕಿಯಾನ್ ಮೀಟರ್ ಎರಡೂ ಪ್ರಸ್ತುತವಾಗಿದ್ದವು. ಅಲ್ಲಿ ಹಲವಾರು ಡೈನೋಸಾರ್ ಮೊಟ್ಟೆಗಳು ಇದ್ದವು. ಸ್ವಲ್ಪ ಶಬ್ದ ಬಂದರೆ ಡೈನೋಸಾರ್ ಅವನ ಮೊಟ್ಟೆಯಿಂದ ಹೊರಬರುತ್ತೆ. ಮಾರ್ಷಲ್ ವಿಲ್ಗೆ ತಿಳಿಸ್ತಾನೆ, ಆದ್ರೆ ಅವನು ರೂಮ್ನಲ್ಲಿ ನಿದ್ರಿಸುತ್ತಿರುವಂತೆ ನಟಿಸ್ತಾನೆ. ಮಾರ್ಷಲ್ ನಂತರ ಒಬ್ಬಂಟಿಗನಾಗಿ ಅಲ್ಲಿಗೆ ಹೋಗಲು ಡಿಸೈಡ್ ಮಾಡ್ತಾನೆ ಮತ್ತು ಅವನು ಅವನ ಅಂಗಿಯನ್ನು ತೆಗೆದು ಹಾಕ್ತಾನೆ. ಅವನು ಅವನ ಒಳ ಅಂಗಿಯಲ್ಲಿ ಗಂಟು ಕಟ್ಟುತ್ತಾನೆ. ಅವನು ಮುನ್ನಡೆಯುತ್ತಾನೆ ಮತ್ತು ಕ್ಯಾಕಿಯಾನ್ ಮೀಟರ್ ಅನ್ನು ಧರಿಸ್ತಾನೆ. ಇದರ ನಡುವೆ ಕ್ಯಾಕಿಯಾನ್ ಮೀಟರ್ನ ಮಧುರವು ನಿಲ್ಲುತ್ತದೆ ಮತ್ತು ಮೊಟ್ಟೆಗಳು ಬಿರುಕುಗೊಳ್ಳಲು ಪ್ರಾರಂಭಿಸುತ್ತವೆ. ಕ್ಯಾಕಿಯಾನ್ ಮೀಟರ್ ಮ್ಯೂಸಿಕ್ ಅವರ ಮಧುರವಾಗಿದೆ ಅಂತ ತೋರುತ್ತದೆ. ಇದರಿಂದ ಅವರು ಮಲಗಿದ್ರು. ನಂತರ ಮರಿ ಡೈನೋಸಾರ್ಗಳು ಮತ್ತೆ ನಿದ್ರಿಸುತ್ತವೆ. ಅವರು ಕೊಳದಲ್ಲಿ ಈಜುತ್ತಿದ್ದಾಗ ಅವರೆಲ್ಲರೂ ಕುಡಿದಿದ್ದರು. ಚಾಕಾ ಅವರ ಸ್ವಂತ ಲ್ಯಾಂಗ್ವೇಜ್ ನಲ್ಲಿ ಹಾಡುಗಳನ್ನು ಹಾಡುವುದನ್ನು ಸಹ ನೋಡಲಾಯಿತು. ಕ್ಯಾಕಿಯಾನ್ ಮೀಟರ್ ಯೂಸ್ ಮಾಡುವಾಗ ಅವರು ನೀರಿನಲ್ಲಿ ಮೋಜು ಮಾಡ್ತಾರೆ. ಅವರು ತಮ್ಮ ಜಗತ್ತಿಗೆ ಮರಳಲು ಸಾಧ್ಯವಾಗುತ್ತೆ ಅಂತ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಚಾಕಾ ಅವರಿಗೆ ಅಸಾಮಾನ್ಯ ಹಣ್ಣುಗಳನ್ನು ನೀಡುತ್ತದೆ. ಹಣ್ಣಿನ ನೀರನ್ನು ತೆಂಗಿನಕಾಯಿ ಅಂತ ಆಲೋಚಿಸಿ ತಿನ್ನುತ್ತಾರೆ. ಚಾಕಾ ಪ್ರಕಾರ ಇದು ತುಂಬಾ ಡೇಂಜರಸ್ ಹಣ್ಣು, ನಾರ್ಮಲ್ ಹಣ್ಣು ಅಲ್ಲ. ಅವರು ಕೊಳದಲ್ಲಿ ಈಜುತ್ತಿದ್ದಾಗ ಅವರೆಲ್ಲರೂ ಕುಡಿದಿದ್ದರು. ಹಾಲಿ ಕ್ಯಾಕಿಯಾನ್ ಮೀಟರ್ ಅನ್ನು ಆಕ್ಟಿವೇಟ್ ಗೊಳಿಸ್ತಾನೆ. ಅದು ಈ ಪ್ರದೇಶದಲ್ಲಿ ಕ್ಯಾಕಿಯಾನ್ ಪವರ್ಸ್ ಇದೆ ಅಂತ ಓದುತ್ತದೆ. ಹಾಲಿ ಮಾರ್ಷಲ್ ಅಥವಾ ವಿಲ್ ಅನ್ನು ಸಂಪರ್ಕಿಸುವುದಿಲ್ಲ. ಅವನದೇ ಆದ ಮೇಲೆ ಮುಂದುವರಿಯಲು ಆದ್ಯತೆ ನೀಡ್ತಾಳೆ. ಅವಳು ಚಲಿಸಿದಾಗ ಅವಳು ಕ್ರಿಸ್ಟಲ್ದ ಬಾಗಿಲನ್ನು ಗಮನಿಸ್ತಾಳೆ. ಅವಳು ಗುಹೆಯನ್ನು ಹುಡುಕಲು ಪ್ರವೇಶಿಸ್ತಾಳೆ. ಮತ್ತೊಂದೆಡೆ ಅವರು ಉತ್ತಮ ಟೈಮ್ ಅನ್ನು ಹೊಂದಿದ್ದರು. ಅವರು ಹಸಿವಿನಿಂದ ಬಳಲುತ್ತಿದ್ರು. ಅಷ್ಟರಲ್ಲಿ ದೂರದಿಂದ ಯಾರೋ ಬರುತ್ತಿರುವುದನ್ನು ಗಮನಿಸಿದರು. ಇದು ನಿಜವಾಗಲೂ ಒಂದು ಮಾನ್ಸ್ಟರ್ ಏಡಿಯಾಗಿದ್ದು ಅದು ಅವುಗಳನ್ನು ತಿನ್ನಲು ದಾರಿಯಲ್ಲಿತ್ತು. ಮಣ್ಣು ಸಡನ್ಲಿ ಬಿರುಕು ಬಿಡುತ್ತದೆ ಮತ್ತು ಏಡಿ ಒಳಗೆ ತೆವಳುತ್ತದೆ. ಜಾಗವು ಬಿಸಿ ನೀರಿನ ಸ್ನಾನಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಏಡಿಯನ್ನು ಬೇಯಿಸಿದ ನಂತರ ಅವರು ಅದನ್ನು ತಿನ್ನಲು ಮುಂದುವರಿಯುತ್ತಾರೆ. ಮಾರ್ಷಲ್ ಚಾಕಾಗೆ ಚಿಂಬಿಸ್ತಾನೆ ಮತ್ತು ನೀವು ಯಾವಾಗಲೂ ತಪ್ಪು ಅಂತ ನಾನು ಭಾವಿಸಿದೆ ಅಂತ ಹೇಳ್ತಾನೆ. ಮತ್ತೊಂದೆಡೆ ಹಾಲಿ ಗುಹೆಯೊಳಗೆ ಹೋಗಿದ್ದಾರೆ. ಅವಳು ಬಹಳಷ್ಟು ಡೈನೋಸಾರ್ ಮೊಟ್ಟೆಗಳನ್ನು ಗಮನಿಸ್ತಾಳೆ ಮತ್ತು ಅವುಗಳಲ್ಲಿ ಒಂದನ್ನು ತೆಗೆದುಕೊಳ್ಳಲು ಡಿಸೈಡ್ ಮಾಡ್ತಾಳೆ. ಇದರ ನಡುವೆ ಒಂದು ಹೊಲೋಗ್ರಾಮ್ ಕಾಣಿಸಿಕೊಂಡಿತು ಮತ್ತು ಅದು ಏಲಿಯನ್ ಹೊಲೋಗ್ರಾಮ್ ಆಗಿತ್ತು. ಯಾರಾದರೂ ನನ್ನನ್ನು ಗಮನಿಸುತ್ತಿದ್ದರೆ ಏಲಿಯನ್ ಹೇಳುತ್ತದೆ, ನಾನು ಏನು ಹೇಳುತ್ತಿದ್ದೇನೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ. ಏಲಿಯನ್ ನನ್ನ ಮೇಲೆ ತಪ್ಪು ಆರೋಪ ಮಾಡಿ ಬಲೆಗೆ ಬೀಳಿಸುತ್ತಿದೆ. ಅವನು ನಿಜವಾಗಲೂ
ಏಲಿಯನ್ನು ಅವನು ಭೂಮಿಯನ್ನು ಆಕ್ರಮಿಸಲು ಬಯಸ್ತಾನೆ. ಇದರ ನಡುವೆ ನಾವು ಹೇಳುತ್ತಿದ್ದ ಇತರ ಏಲಿಯನ್ ಅನ್ನು ನೋಡ್ತೇವೆ. ಇನ್ನೊಬ್ಬ ಏಲಿಯನ್ ಅನ್ನು ಅವನನ್ನು ಲೇಸರ್ ರೇಸ್ ನಿಂದ ಕೊನೆಗೊಳಿಸ್ತಾನೆ. ಅವನ ಡೆಡ್ ಬಾಡಿಯು ಅಲ್ಲಿತ್ತು. ಹಾಲಿ ಗುಹೆಯಿಂದ ಹೊರಬರಲು ಪ್ರಯತ್ನಿಸಿದಾಗ ಹಲ್ಲಿಯಂತಹ ಏಲಿಯನ್ನರು ಅವನನ್ನು ಸೆರೆ ಹಿಡಿದ್ರು. ವಿಲ್ ಮತ್ತು ಮಾರ್ಷಲ್ ತಮ್ಮ ಪ್ರಜ್ಞೆ ಪುನಃ ಬಂದಾಗ ಅವರು ಹಾಲಿಯನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾರೆ. ಅವರು ಗುಹೆಯನ್ನು ಪ್ರವೇಶಿಸಿದಾಗ ಅವರು ಹಾಲಿಯನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾರೆ. ಪರಸ್ಪರ ಕಾರ್ಯನಿರತರಾಗಿದ್ದ ಹಲ್ಲಿಯಂತಹ ಏಲಿಯನ್ನರನ್ನು ಅವರು ನೋಡ್ತಾರೆ. ಸ್ವಲ್ಪ ಟೈಮ್ ನಂತರ ಅವರು ತಮ್ಮ ಸ್ಕಿನ್ ಅನ್ನು ಎಸೆಯುತ್ತಾರೆ ಮತ್ತು ಇಬ್ರು ಈ ಅವಕಾಶವನ್ನು ತೆಗೆದುಕೊಳ್ತಾರೆ. ಅವರು ಆ ಸ್ಕಿನ್ ಅನ್ನು ಧರಿಸ್ತಾರೆ. ಇನ್ನೊಂದು ಬದಿಯಲ್ಲಿ ಹಾಲಿಯನ್ನು ಲಾವಾದ ಮೇಲೆ ನೇತು ಹಾಕಲಾಯಿತು. ಏಲಿಯನ್ ಆಕ್ರಮಣಕಾರರು ಅವಳನ್ನು ಎಲ್ಲಾ ಕಡೆಯಿಂದ ಸುತ್ತುವರೆದಿದ್ದಾರೆ. ಅವರು ದುಷ್ಟ ಏಲಿಯನ್ರಿಗೆ ಹೆಲ್ಪ್ ಮಾಡಲು ಪ್ರಯತ್ನಿಸಿದರು ಅಂತ ಅವರು ಹೇಳಿದ್ದಾರೆ. ಅದಕ್ಕಾಗಿಯೇ ಅವಳನ್ನು ಅಸಾಸಿನೇಷನ್ ಮಾಡಬೇಕು. ವಿಲ್ ಮತ್ತು ಮಾರ್ಷಲ್ ಅದನ್ನು ತಿಳಿದಾಗ ಅವರು ತಮ್ಮ ಸ್ಕಿನ್ ಅನ್ನು ಸಿಪ್ಪೆ ತೆಗೆಯುತ್ತಾರೆ ಮತ್ತು ಏಲಿಯನ್ರಿಗೆ ಹೆಲ್ಪ್ ಮಾಡುವುದು ಕ್ರೈಮ್ ಆಗಿದ್ದರೆ ನಮಗೂ ಶಿಕ್ಷೆಯಾಗಬೇಕು ಅಂತ ಘೋಷಿಸಿ ದುಷ್ಟ ಏಲಿಯನ್ ಪ್ಲಾನೆಟ್ ಅನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ ಅಂತ ಏಲಿಯನ್ನರು ಅವರಿಗೆ ತಿಳಿಸುತ್ತಾರೆ. ಅವರು ಮಾನವರ ಇನ್ಚಾರ್ಜ್ ವಹಿಸಲು ಬಯಸ್ತಾರೆ. ಅದಕ್ಕಾಗಿಯೇ ನಾವು ಅವನನ್ನು ಜೈಲಿಗೆ ಹಾಕಿದ್ದೇವೆ, ಆದ್ರೆ ನೀವು ಅವನಿಗೆ ಹೆಲ್ಪ್ ಮಾಡಿದ್ದೀರಿ, ಇದರಿಂದಾಗಿ ನಿಮ್ಗೆ ದಂಡ ವಿಧಿಸಲಾಗುತ್ತದೆ. ಈಗ ಅವರಿಬ್ಬರು ಏಲಿಯನ್ನರನ್ನು ಫೇಸ್ ಮಾಡ್ತಾರೆ ಮತ್ತು ಅವುಗಳನ್ನು ಒಂದೊಂದಾಗಿ ಲಾವಾಕ್ಕೆ ಎಸೆಯುತ್ತಾರೆ. ಮಾರ್ಷಲ್ ಅವಳನ್ನು ಉಳಿಸಲು ಹಾಲಿ ಕೇಜ್ ದೊಳಗೆ ಹಾರುತ್ತಾನೆ. ಆದಾಗ್ಯೂ ಕೇಜ್ ಕುಸಿಯಲು ಸಿದ್ಧವಾಗುತ್ತಿದ್ದಂತೆ ಅವರು ಸುರಕ್ಷಿತವಾಗಿ ಧಾವಿಸಿದರು. ಕೇಜ್ ಲಾವಾಕ್ಕೆ ಬೀಳುತ್ತದೆ. ನಾವು ದುಷ್ಟ ಏಲಿಯನ್ರಿಗೆ ಹೆಲ್ಪ್ ಮಾಡಿದ್ದೇವೆ ಅಂತ ಹಾಲಿ ಮಾರ್ಷಲ್ಗೆ ತಿಳಿಸ್ತಾನೆ. ಆ ದುಷ್ಟ ಏಲಿಯನ್ನಿಗೆ ಚಾಕ ಕಳುಹಿಸುವ ಮೂಲಕ ಮಾರ್ಷಲ್ ಪ್ರಮಾದ ಮಾಡಿದ. ಅವನು ಅವನ ಪುರುಷರ ಸಹಾಯವನ್ನು ಪಡೆದನು. ದುಷ್ಟ ಏಲಿಯನ್ನು ಅವನ ಅಸೋಸಿಯೇಟ್ ರೊಂದಿಗೆ ಕ್ಯಾಕಿಯಾನ್ ಮೀಟರ್ ಹಿಡಿದುಕೊಂಡು ಬಂದನು. ಆ ಹೊಲೋಗ್ರಾಮ್ ನಲ್ಲಿ ಅವನು ಭೂಮಿಯನ್ನು ಚಿತ್ರಿಸ್ತಾನೆ ಮತ್ತು ನನ್ನ ಸಹೋದ್ಯೋಗಿಗಳು ಮಕ್ಕಳನ್ನು ಮಾಡುವಲ್ಲಿ ಎಕ್ಸ್ಪರ್ಟ್ರು ಅಂತ ಹೇಳ್ತಾರೆ. ನನ್ನ ಏಲಿಯನ್ನರನ್ನು ಭೂಮಿಗೆ ಕಳುಹಿಸುವಾಗ ದುಷ್ಟ ಏಲಿಯನ್ ಹೇಳುತ್ತದೆ, ನಿಮ್ಮಂತಹ ಮಾನವರು ನನ್ನಿಂದ ನಾಶವಾಗುತ್ತಾರೆ. ಇದರ ನಡುವೆ ಡೈನೋಸಾರ್ ಕಾಣಿಸಿಕೊಳ್ಳುತ್ತದೆ ಮತ್ತು ಮಾರ್ಷಲ್ ಅವರು ನನ್ನನ್ನು ಕರೆದೊಯ್ಯಲು ಬಂದಿದ್ದಾರೆ ಅಂತ ನನಗೆ ತಿಳಿಸುತ್ತಾರೆ. ಅವರು ಅದನ್ನು ಅಲ್ಲಿಂದ ತೆಗೆದುಕೊಳ್ಳಬಹುದು ಅಂತ ಅವರು ಹಾಲಿ ಮತ್ತು ವಿಲ್ಗೆ ಹೇಳ್ತಾರೆ. ಅವನು ಹಾಲಿಗೆ ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ ಅಂತ ಹೇಳ್ತಾನೆ ಮತ್ತು ನಂತರ ಅವಳ ಮೇಲೆ ಸ್ಟೋನ್ ಎಸೆಯುತ್ತಾನೆ. ಬಳಿಕ ಅಲ್ಲಿಂದ ನಿರ್ಗಮಿಸಲಿದ್ದಾರೆ. ವಿಲ್ ಕೈಯಲ್ಲಿ ಮರದ ರಸ್ತೆಯೊಂದಿಗೆ ಡೈನೋಸಾರ್ ಮುಂದೆ ನಿಂತರು. ಮಾರ್ಷಲ್ ರಾಡ್ ನಿಂದ ಜಂಪ್ ಮಾಡ್ತಾನೆ. ಡೈನೋಸಾರ್ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಾಗಿಲ್ಲ. ಬದಲಾಗಿ ಅವನು ಅವನ ಬಾಯಿಯ ಮೂಲಕ ಪ್ರವೇಶಿಸ್ತಾನೆ. ಎಲ್ಲಾನು ಕಣ್ಣಾರೆ ಕಂಡಿದ್ದ ಹಾಲಿ ಕೋಪದಿಂದ ಕಿರುಚುತ್ತಾಳೆ. ಅವಳು ಅವನ ಮೇಲೆ ಸ್ಟೋನ್ ಗಳನ್ನು ಎಸೆಯಲು ಸ್ಟಾರ್ಟ್ ಮಾಡ್ತಾಳೆ ಮತ್ತು ನಾನು ಮನುಷ್ಯನನ್ನು ಪ್ರೀತಿಸುತ್ತಿದ್ದೆ ಮತ್ತು ನೀವು ಅವನನ್ನು ತಿಂದಿದ್ದೀರಿ ಅಂತ ಡಿಕ್ಲೇರ್ ಮಾಡ್ತಾಳೆ. ಅಲ್ಲಿಂದ ಡೈನೋಸಾರ್ ನಿರ್ಗಮಿಸುತ್ತದೆ ಮತ್ತು ಕ್ಯಾಕಿಯಾನ್ ಮೀಟರ್ ಅನ್ನು ಸಂಗ್ರಹಿಸುವಾಗ ಹಾಲಿ ಪ್ರಪಂಚವನ್ನು ಪ್ರಯಾಣಿಸಲು ಆಯ್ಕೆ ಮಾಡುತ್ತದೆ. ಅವರು ಮಾರ್ಷಲ್ ಅವರ ಸಾಧನೆಗಳ ಬಗ್ಗೆ ಎಲ್ಲರಿಗೂ ತಿಳಿಸುತ್ತಾರೆ. ಹಾಲಿ ಅವಳ ಬೆಲ್ಟ್ ಅನ್ನು ತಿರುಗಿಸುವಾಗ ಏಲಿಯನ್ನರನ್ನು ಸಾಯಿಸಲು ಸ್ಟಾರ್ಟ್ ಮಾಡ್ತಾಳೆ. ಅವಳು ಕೆಲವು ಏಲಿಯನ್ನರನ್ನು ಕೊನೆಗೊಳಿಸ್ತಾಳೆ, ಆದ್ರೆ ಶೀಘ್ರದಲ್ಲೇ ಅವರ ಸಮೂಹವು ಅವಳನ್ನು ಸುತ್ತುವರೆದಿದೆ. ವಿಲ್ ಚಾಕ ಹಿಡಿದ ನಂತರ ಏಲಿಯನ್ ಮೇಲೆ ಹಲ್ಲೆ ನಡೆಸುತ್ತಿದ್ದ. ಇದರ ನಡುವೆ ವಿಲ್ ಅನ್ನು ಏಲಿಯನ್ನರು ವಶಪಡಿಸಿಕೊಂಡಿದ್ದಾರೆ. ಇದರ ನಡುವೆ ಹತ್ತಿರದಲ್ಲಿ ಒಂದು ದೊಡ್ಡ ಡೈನೋಸಾರ್ ಅನ್ನು ನಾವು ಗಮನಿಸುತ್ತೇವೆ. ಅದರ ಮೇಲೆ ಮಾರ್ಷಲ್ ಸವಾರಿ ಮಾಡುತ್ತಿದ್ದಾರೆ. ಎಲ್ಲಾ ಏಲಿಯನ್ನರನ್ನು ಸಾಯಿಸುವಾಗ ಡೈನೋಸಾರ್ ಮುನ್ನಡೆಯುತ್ತದೆ. ಮಾರ್ಷಲ್ ಅವನ ಸ್ಟೋರಿನಿಂದ ಕೆಳಗಿಳಿಯುತ್ತಾನೆ. ಮಾರ್ಷಲ್ನ ಸಹೋದ್ಯೋಗಿಗಳು ಡೈನೋಸಾರ್ಗಳು ನಿಮ್ಮನ್ನು ತಿಂದ ನಂತರ ನೀವು ಎಷ್ಟು ದಿನ ಬದುಕಿದ್ದೀರಿ ಅಂತ ವಿಚಾರಿಸುತ್ತಾರೆ. ಕ್ಯಾಕಿಯಾನ್ ಮೀಟರ್ ಅನ್ನು ಹೇಗೆ ಯೂಸ್ ಮಾಡುವುದು ಎಂಬುದನ್ನು ಕಂಡುಹಿಡಿಯುವುದು ಮೊದಲ ಲೆವೆಲ್ ಆಗಿದೆ ಅಂತ ಮಾರ್ಷಲ್ ಹೇಳಿಕೊಂಡಿದ್ದಾನೆ. ಹೀಗೆ ಹೇಳುತ್ತಲೇ ಅವರು ದುಷ್ಟ ಏಲಿಯನ್ ಆಯಾಮವನ್ನು ಪ್ರವೇಶಿಸುತ್ತಾರೆ. ಭೂಮಿಯ ಪೋರ್ಟಲ್ ಅನ್ನು ದುಷ್ಟ ಏಲಿಯನ್ ನಿಂದ ತೆರೆಯಲಾಗಿದೆ. ಮಾರ್ಷಲ್ ಮತ್ತು ಏಲಿಯನ್ ನಡುವೆ ಫೈಟಿಂಗ್ ನಡೆಯುತ್ತದೆ. ವಿಲ್ ಅವರು ಹೋರಾಡುತ್ತಿರುವಾಗ ಮಾರ್ಷಲ್ಗೆ ಸೇರಲು ಬಯಸ್ತಾರೆ. ಅವನು ಅವರ ಮೇಲೆ ಎರಗುತ್ತಾನೆ, ಆದ್ರೆ ಇಬ್ರು ಸೈಡ್ಗೆ ಸರಿಯುತ್ತಾರೆ. ಅವನು ನೆಲಕ್ಕೆ ಡಿಕ್ಕಿ ಹೊಡೆಯುತ್ತಾನೆ ಮತ್ತು ಅವನ ಕಂಪನಗಳ ಇದರಿಂದಾಗಿ ಕ್ರಿಸ್ಟಲ್ ಅದರ ಸ್ಥಳದಿಂದ ಹೋಗುತ್ತದೆ. ಭೂಮಿಯ ಹೆಬ್ಬಾಗಿಲು ಕ್ರಮೇಣ ತೆರೆದುಕೊಳ್ಳುತ್ತದೆ. ಡೋರ್ ಮುಚ್ಚುತ್ತಿದ್ದಂತೆ ಮಾರ್ಷಲ್ ಹಾಲಿ ಲಾಕೆಟ್ ಅನ್ನು ಅವಳ ಪಾಕೆಟ್ ನಿಂದ ಎಳೆಯುತ್ತಾನೆ. ಕ್ರಿಸ್ಟಲ್ ಅದನ್ನು ಫಿಕ್ಸ್ ಮಾಡಲು ಮುರಿದ ಕ್ರಿಸ್ಟಲ್ ಅನ್ನು ಯೂಸ್ ಮಾಡುತ್ತದೆ. ಭೂಮಿಯ ಡೋರ್ ಮುಚ್ಚಲು ಸಿದ್ಧವಾಗಿತ್ತು. ಅದಕ್ಕೂ ಮುನ್ನ ಅವರು ಅಲ್ಲಿಂದ ಹೊರಡಬೇಕು. ವಿಲ್ ಅವರ ಕಾಲುಗಳನ್ನು ದುಷ್ಟ ಏಲಿಯನ್ರು ಹಿಡಿದಿದ್ದಾರೆ. ನೀವು ನಿಮ್ಮ ಫ್ರೆಂಡ್ ನನ್ನು ಕರೆದುಕೊಂಡು ಹೋಗುವುದಿಲ್ಲ, ಅವರು ಮಾರ್ಷಲ್ಗೆ ಹೇಳ್ತಾರೆ. ವಿಲ್ ಯು ಟರ್ನ್ ಮಾಡಿ ಏಲಿಯನ್ ಅನ್ನು ಹಿಡಿತಾನೆ. ಅವನು ಈ ಏಲಿಯನ್ ಅನ್ನು ನೋಡಲು ಹೋಗುತ್ತಿರುವ ರೀಸನ್ ಅವನು ಮಾರ್ಷಲ್ಗೆ ಹೊರಡುವಂತೆ ಆದೇಶಿಸ್ತಾನೆ. ನಾನು ಅದನ್ನು ನನ್ನ ಮನೆಯನ್ನಾಗಿ ಮಾಡಲು ನಿರ್ಧರಿಸಿದ್ದೇನೆ ಅಂತ ಅವರು ಹೇಳ್ತಾರೆ. ಚಾಕ ಅವನ ಕಿಂಗ್ಡಮ್ ನ ಬಗ್ಗೆ ನನಗೆ ಹೇಳಿದ್ದೆಲ್ಲವೂ ಸಕಾರಾತ್ಮಕವಾಗಿತ್ತು. ನಾನು ಮತ್ತೆ ಆ ಕೆಲಸವಿಲ್ಲದ ಸ್ಟೋರ್ ನಲ್ಲಿ ಕುಳಿತುಕೊಳ್ಳಲು ಬಯಸುವುದಿಲ್ಲ. ಮಾರ್ಷಲ್ ಮತ್ತು ಹಾಲಿ ಆ ಮಾರ್ಗವನ್ನು ಬಿಟ್ಟು ನೇರವಾಗಿ ಗುಹೆಯತ್ತ ಸಾಗುತ್ತಾರೆ. ಅವರು ಅಲ್ಲಿಗೆ ಬಂದಿದ್ದಾರೆಂದು ವಿಲ್ನ ಫ್ರೆಂಡ್ ಅವನ ಬಗ್ಗೆ ವಿಚಾರಿಸ್ತಾನೆ. ಅವರು ಅವನಿಗೆ ತಿಳಿಸುತ್ತಾರೆ. ಅವರು ಉತ್ತಮ ಲೊಕೇಶನ್ಗೆ ತೆರಳಿದ್ದಾರೆ ಅಂತ ಅವರು ಹೇಳ್ತಾರೆ. ಚಾಕ ಮತ್ತು ವಿಲ್ ಇನ್ನೊಂದು ಬದಿಯಲ್ಲಿದ್ದಾರೆ. ಮರುಭೂಮಿಯ ಮೂಲಕ ಹಾದು ಹೋಗುವಾಗ ಅವರು ಚಾಕ ಕಿಂಗ್ಡಮ್ ಅನ್ನು ತಲುಪುತ್ತಾರೆ. ಎಲ್ಲರೂ ಅವರನ್ನು ನೋಡಿ ಸಂತೋಷಪಟ್ಟರು ಮತ್ತು ಕೆಲವು ಯುವತಿಯರು ಅವರ ಬಳಿಗೆ ಬಂದರು. ವಿಲ್ ಈ ಲೇಡಿಯರನ್ನು ಸಾಕಷ್ಟು ಆಕರ್ಷಕ ಅಂತ ಪರಿಗಣಿಸುತ್ತಾರೆ. ವಿಲ್ ಭಾವಪರವಶನಾಗುತ್ತಾನೆ. ಮತ್ತೊಂದೆಡೆ ನಾವು ಮಾರ್ಷಲ್ ಅನ್ನು ಹೊಂದಿದ್ದೇವೆ. ಅವರು ಟೈಮ್ ಟ್ರಾವೆಲ್ ಅನ್ನು ಕಂಡುಹಿಡಿದ ನಂತರ ರೆಡಿ ಆಗ್ತಾರೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅವರು ಮೊದಲು ಕಾಣಿಸಿಕೊಂಡ ಅದೇ ಟಿವಿ ಇಂಟರ್ವ್ಯೂ ನಲ್ಲಿ ಅವರು ಮತ್ತೆ ಕಾಣಿಸಿಕೊಳ್ತಾರೆ. ಅವರು ತಮ್ಮ ಎಲ್ಲಾ ರಿಸರ್ಚ್ ಗಳನ್ನು ತಮ್ಮ ಬುಕ್ ನಲ್ಲಿ ದಾಖಲಿಸಿದ್ದಾರೆ. ರಿಪೋರ್ಟರ್ ಈ ಬುಕ್ ಅನ್ನು ಓದುವಂತೆ ಅವರು ಸೂಚಿಸುತ್ತಾರೆ. ಅವನು ಟೈಟಲ್ ಅನ್ನು ನೋಡಿದಾಗ ಅವನು ಕೋಪಗೊಂಡು ಮಾರ್ಷಲ್ ಮೇಲೆ ಆಕ್ರಮಣ ಮಾಡ್ತಾನೆ. ಸಿನಿಮಾ ಸ್ಟೋರಿ ಇಲ್ಲಿಗೆ ತಮಾಷೆಯಾಗಿ ಮುಗಿಯುತ್ತದೆ.
ಇರುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.